ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿಲ್ಲದ ಸರ್ಕಾರಿ ಕಚೇರಿ ಐನಾಪುರ್. ಹೌದು ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಸರ್ಕಾರಿ ಕಚೇರಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿಲ್ಲ. ಮಹಾನುಭಾವರ ಭಾವಚಿತ್ರವಿಲ್ಲದ ಸರ್ಕಾರಿ ಕಚೇರಿ ಐನಾಪುರ್. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಹಿಪ್ಪರಗಿ ಜಲಾಶಯದಿಂದ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಉಪವಿಭಾಗ ನಂಬರ್ 2 ಐನಾಪುರ್. ಈ ಸರ್ಕಾರಿ ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಐನಾಪುರ್ ಅವರ ಮಾತನ್ನ ಕೇಳಿ. ಈ ಕಚೇರಿಯ ಮುಖ್ಯ ಅಧಿಕಾರಿಯಾದ AEE ಪವಾರ್ ಮತ್ತು ಕಚೇರಿಯ ಸಿಬ್ಬಂದಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದೊಡ್ಡ ದೊಡ್ಡ ಮಹನೀಯರ ಭಾವಚಿತ್ರಗಳನ್ನ ಗೋಡೆಗಳಿಗೆ ಅಂಟಿಸದೆ ಕಚೇರಿಯ ಒಳಗೆ ಧೂಳು ತುಂಬಿದ ಕೋಣೆಯಲ್ಲಿ ಮುಚ್ಚಿಟ್ಟು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೂ ಮತ್ತು ಅನೇಕ ಮಹಾನುಭಾವರಿಗೂ ಅವಮಾನ ಮಾಡಿದ್ದಾರೆ. ಹಾಗೂ ಈ ಕಚೇರಿಯ ನಾಮ ಫಲಕ ಕೂಡ ಇಲ್ಲದೆ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ನಿಂತಿದೆ. ಯಾಕೆ ಸರ್ ಅಂಬೇಡ್ಕರ್ ಅವರದ್ದು ಮತ್ತು ದೊಡ್ಡ ದೊಡ್ಡ ಮಹನೀಯರ ಭಾವಚಿತ್ರಗಳನ್ನ ನೀವು ಗೋಡೆಗೆ ಅಂಟಿಸದೆ ಬಿಟ್ಟಿರುವಿರಿ ಅಂತ ಕೇಳಿದ್ರೆ, ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ NC ಪವಾರ್ ಮತ್ತು ಕಚೇರಿಯ ಸಿಬ್ಬಂದಿಗಳು ಕೊಡುವಂತ ಉಡಾಫೆ ಉತ್ತರವನ್ನ ನೀವೇ ಕೇಳಿಸಿಕೊಳ್ಳಿ. ಫೋಟೋ ತೆಗೆದು ಯಾಕೆ ಕೊಟ್ಟಾರ ನಿಮ್ಗೆ? ಎಲ್ಲಿ ಹಾಕ್ಬೇಕ್ರಿ ಅವ್ನು? ನಿಮ್ಗೆ ಎಲ್ಲಿ ಹಾಕ್ಬೇಕ್ರಿ ಅವ್ನ? ಮೂಲ್ಯಾಗ ಇಡಾಕ್ ಕೊಟ್ಟಾರ? ಅಪಮಾನ ಮಾಡ್ತೀರಿ? ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇದನ್ನ ಅಪಮಾನ ಮಾಡ್ತಾರೆ ಅವ್ರಿಗೆ. 2 ದಿವಸ ಆಯ್ತು ಪೇಂಟ್ ಮಾಡಿ. 2 ದಿವಸ ಆಯ್ತು. ಈ ಟೈಪ್ ಪೇಂಟ್ ಸರ್ಕಾರಿ ಈಗ ನಾವು ಕೇಳೋಣ, ಸರ್ಕಾರಿ ಜವಾಬ್ದಾರಿ ಕೆಲಸಗಳು ಈಗ ನೀವು ಕೆಲಸ ಮಾಡ್ಕೊಂಡು ಈಗ ನಾವು ಬಂದು ಎಚ್ಚೆತ್ತುಗಳನ್ನ ಹಾಕೋದು. ₹1 ಪಗಾರ ಕಮ್ಮಿ ಬಂದ್ರೆ ತಗೋತೀರಿ, ಕೋಟಿ ಹಾಕಿಲ್ಲ. ಸರ್ ನಮಸ್ಕಾರ ರೀ. ಏನ್ ಸರ್ ಇವೆಲ್ಲ ಕೆಲಸ? ಹಲೋ ಸರ್, ಹೇಳ್ರಿ ಸರ್. ಹೇಳ್ರಿ ಏನ್ ಹೇಳ್ರಿ ನೀವು? ಸರ್ ಇನ್ವೆಸ್ಟ್ ಮಾಡಿದ್ರಿ ಅಂತಾರಾಗಿ ಎಲ್ಲ ತೆಗೆದಾಕತ್ತೀರಿ, ಬಾಕಿ ಏನ್ ಪ್ರಾಬ್ಲಮ್ ಇಲ್ರಿ ಸರ್? ಈಗ ವರ್ಕ್ ಅಲ್ರಿ ಸರ್. ಈಗ ಏನ್ ಹೇಳ್ರ ಹೇಳಿಕೆ ಒಳಗೆ ಐತಿ ನಮ್ ತ್ರೋಗ. ವರ್ಕ್ ಆಗಿ 1 ತಿಂಗಳಾಗಿತ್ತು, ಪೇಂಟ್ ಆಗಿ 1 ತಿಂಗಳಾಗಿತ್ತು, ಮಳಿ ಹೊಡಿಯಾಕಿಲ್ಲ ಅಂತ ಹೇಳಿ. ಈಗ ಹೊಸ ಅಲ್ರಿ ಪ್ರತಿ ಒಂದು ಫೋಟೋನು ಎಲ್ಲರಿಗೂ ಅಪಮಾನ ಮಾಡಿದಂಗ ಆಗೈತ್ರಿ. ಈಗ ನಾ ಅದನ್ನ ಫೋಟೋನ ಗ್ರೂಪ್ ಹಾಕಿಸ್ತೀನಿ. ಈಗ ನಾ ಅದನ್ನ ಪ್ರತಿಭಟನೆ ಆಗಲಿ, ಒಂದು ಪ್ರತಿಭಟನೆ ಆಗಲಿ.